ಈ ಸರ್ಕಾರಿ ಶಾಲೆಯ ಮಕ್ಕಳು ದಿನನಿತ್ಯವೂ ಪ್ರಾಣ ಭೀತಿಯಲ್ಲಿ ವಿದ್ಯಾಭ್ಯಾಸ ಮಾಡೋ ದುಸ್ಥಿತಿ ಎದುರಾಗಿದೆ. ಸರ್ಕಾರದ ಅನುದಾನದ ಕೊರತೆಯೇ ಇದಕ್ಕೆ ಮೂಲ ಕಾರಣ. ಈ ಕುರಿತ ವರದಿ ಇಲ್ಲಿದೆ. ಶಾಲಾ ಅಂಗನವಾಡಿ ಮಕ್ಕಳಿಗೆ ನೀರಿನ ಟ್ಯಾಂಕ್ ಕಂಟಕ. ಮಕ್ಕಳಿಗೆ ಜೀವ ಭಯ, ಟ್ಯಾಂಕ್ ಸ್ಥಳಾಂತರಕ್ಕೆ ಆಗ್ರಹ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ದೇವರಹೊಸಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಜೀವ ಭಯ ಎದುರಾಗಿದೆ. 40 ವರ್ಷ ಹಳೆಯ ಶಿಥಿಲ ನೀರಿನ ಓವರ್ ಹೆಡ್ ಟ್ಯಾಂಕ್ ಶಾಲಾ ಆವರಣದಲ್ಲೇ ಇದ್ದು ಇದೇ ಪ್ರಮುಖ ಸಮಸ್ಯೆಯಾಗಿದೆ. ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯ 13 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅಂಗನವಾಡಿಯಲ್ಲಿ 14 ಮಕ್ಕಳಿದ್ದಾರೆ. ಆದರೆ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯಡಿಯಲ್ಲಿ ಬೃಹತ್ ನೀರಿನ ಟ್ಯಾಂಕ್ ಇದ್ದು ಮಕ್ಕಳಿಗೆ ಗಂಡಾಂತರವಾಗಿದೆ. ಪುಟ್ಟ ಮಕ್ಕಳು ಟ್ಯಾಂಕ್ ಕೆಳಗೆ ಆಟವಾಡ್ತಾರೆ. ಇನ್ನು ಈ ಟ್ಯಾಂಕ್ ಸಂಪೂರ್ಣ ಬಿರುಕು ಬಿಟ್ಟಿದ್ದು ಶಿಥಿಲಗೊಂಡಿದೆ. ದೇವರಹೊಸಹಳ್ಳಿಯಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ರೂ ಪ್ರತಿದಿನ ಟ್ಯಾಂಕ್ ಕೆಳಗೆ ಆಟವಾಡುವ ಶಾಲಾ ಮಕ್ಕಳು ಜೀವ ಭಯದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಸ್ಥಳೀಯರು, ಶಿಕ್ಷಕರು ಟ್ಯಾಂಕ್ ಸ್ಥಳಾಂತರ ಮಾಡುವಂತೆ ಒತ್ತಡ ಹಾಕಿದ್ರೂ ಪ್ರಯೋಜನವಾಗಿಲ್ವಂತೆ. ಬೀಳ್ತು ಅಂದ್ರೆ ಸ್ಕೂಲ್ ಕಟ್ಟಡದ ಮೇಲೆ ಬೀಳುತ್ತೆ. ಬಿದ್ದಾಗ ಏನಂತ ಇರ್ತಕ್ಕಂಥ 15 ಮಕ್ಕಳುಗಳು ಪ್ರಾಣ ಹೋಗುವಂತ ಸ್ಥಿತಿ ಇರ್ತದೆ. ನಮ್ದು ಹೋಗ್ಬೋದು ಅಥವಾ ಮಕ್ಕಳದ್ದು ಹೋಗ್ಬೋದು. ಆದ್ರಿಂದ ಸಂಬಂಧಪಟ್ಟವರು ಅದನ್ನ ಡೆಮಾಲಿಷ್ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟರೆ ಒಳ್ಳೆ. ಜಲ್ ಜೀವನ್ ಮಿಷನ್ ಕೂಡ ಇದಕ್ಕೇನೆ ಅವರು ಕೊಟ್ಟಿದ್ದಾರೆ. ಇದೇ ಟ್ಯಾಂಕ್ ಜೊತೆಗೆ ಚಿಕ್ಕನಹಳ್ಳಿಲಿ ಒಂದು ಟ್ಯಾಂಕ್ ಆಗಿತ್ತು. ಅದು 4 ವರ್ಷಗಳ ಹಿಂದೆನೆ ಅನ್ಫಿಟ್ ಅಂತ ಹೇಳಿ ತೆಗೆದಾಕಿದ್ದಾರೆ ಅದನ್ನ. ಆದ್ರೆ ಇದನ್ನ ಇನ್ನೂ ಫಿಟ್ ಆಗಿದೆ ಅಂತ ಹೇಳಿ ಇಂಜಿನಿಯರ್ ಬಂದು ಹೇಳಿ ಹೋಗಿದಾರಂತೆ. ಅದು ಯಾರು ಅಂತ ನಮಗೂ ಮಾಹಿತಿ ಇಲ್ಲ. ಅದರಿಂದ ಇದನ್ನ ಕೂಡಲೇ ತಕ್ಷಣ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಇದನ್ನ ತೆಗಿಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಸಮಸ್ಯೆ ಬಗ್ಗೆ ಪತ್ರ ಬರೆದಿದ್ದಾರೆ. ಆದ್ರೆ ಯಾವ ಕ್ರಮವೂ ಆಗಿಲ್ಲ. ಅನುದಾನ ಕೊರತೆಯಿಂದ ಟ್ಯಾಂಕ್ ಕೆಡವಲಾಗ್ತಾ ಇಲ್ಲ. ಅನುದಾನ ಬಂದರೆ ತ್ವರಿತವಾಗಿ ಕೆಡವಿ ಹೊಸದು ನಿರ್ಮಿಸುತ್ತೇವೆ ಅಂತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ರಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೇವರಸಳ್ಳಿ ಗ್ರಾಮದಲ್ಲಿ ಶಾಲೆ ಪಕ್ಕದಲ್ಲೇ ಒಂದು ಕಿರುನೀರು ಸರಬರಾಜು ಒಂದು ಓವರ್ ಟ್ಯಾಂಕ್ ಇದೆ. ಅದು ತುಂಬಾ ಹಳೆಯದಾದಂಥದ್ದು. ಶಿಥಿಲಾವಸ್ಥೆ. ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಅದು ಎಲ್ಲ ಮಾಹಿತಿ ಹಾಕಿ ಮಾಜರ್ ಮಾಡಿ ಎಲ್ಲ ವರದಿ ಹಾಕಿದೀವಿ. ಬಟ್ ಡೆಮಾಲಿಷ್ ಮಾಡಬೇಕು. ಡೆಮಾಲಿಷ್ ಮಾಡಿದ್ರೆ ಏನಾಯ್ತದೆ, ಮತ್ತೆ ಅಲ್ಲೇ ಒಂದು ಓವರ್ ಟ್ಯಾಂಕ್ ನ ಗ್ರಾಮಕ್ಕೆ ನೀರಿಗೆ ಸರಬರಾಜಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಒಟ್ಟಾರೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಎಂದು ಸರ್ಕಾರ ಘೋಷಣೆ ಮಾಡುತ್ತದೆ. ಆದರೆ ಶಾಲೆಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸುವುದರಲ್ಲಿ ವಿಫಲವಾಗಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18.